ಬೆಳಿತೀನಿ ಅನ್ನೋ ನಂಬಿಕೆ ಬಂದಿದ್ಯಾ? ಎಸ್ ಸರ್. ಈ ಈ ಫೀಲ್ಡ್ ಯಾರೇ ಬಂದ್ರು ಬೆಳಿತಾರೆ ಸರ್. ನಿಮ್ ಡಿಸಿಷನ್ ರೈಟ್ ಅಂತ ಅನಿಸ್ತಿದ್ಯಾ? ಸರ್ ನನ್ ಡಿಸಿಷನ್ ರೈಟ್ ಆಗಿದ್ದಕ್ಕೆ ಸರ್ ಅಮ್ಮ ಇಷ್ಟು ಸಪೋರ್ಟ್ ಮಾಡಿದ್ದು. ನಾನು ಏನೇ ಹೇಳಿದ್ರು ನಾನು ಇದ್ ಮಾಡ್ಬೇಕು ಅಂದ್ರೆ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ಈ 2000 ಮಕ್ಳುಗಳೆಲ್ಲ ಫುಲ್ ಹೈ ಸ್ಪೀಡ್ ಅಲ್ಲಿ ಇದೆ. ನಾವೆಲ್ಲ 90s, ನಮ್ಗೆ ಎಷ್ಟು ತಾಳ್ಮೆ ಇದೆ. ಎಲ್ಲ ಜಾಸ್ತಿ ಸ್ಟಾರ್ಟ್ ಆಗು 2000 ಅಲ್ಲಿ ಇರೋರು ಮಾಡ್ತಾ ಇದಾರೆ ಅನ್ಸುತ್ತೆ. ಕೆಲವು ತುಂಬಾ ಕೆಲಸ ಮಾಡಿರ್ತಾರೆ, ಕಮ್ಮಿ ಸಿಗುತ್ತೆ ಅಮೌಂಟ್, ಹೋಗಿ ಬೇಜಾರ್ ಮಾಡ್ಕೋಬೇಡಿ, ಅದು ನೆಕ್ಸ್ಟ್ ಡಬಲ್ ಆಗಿ. ನಾನೊಂದೊಂದೊಂದು ಬಿಗ್ ಇವೆಂಟ್ ಗಳು ಮಾಡ್ತೀವಿ, ಎಕ್ಸಿಬಿಷನ್ಸ್, ಎಕ್ಸ್ಪೋಗಳು, ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಗ್ರೋತ್ ಇದೆಯಾ ನಮ್ ಜೊತೆ ಇದ್ರೆ? ಸರಿ ನಿಜ ಹೇಳಿ. ಇದೆ ಸರ್. ಇಲ್ಲ ಏನ್ ಹೇಳ್ತೀರಾ? ಗ್ರೋತ್ ಇಲ್ಲ ಆದ್ರೆ ನಾವ್ ಇಷ್ಟು ತನಕ ಇರ್ತಾ ಇದ್ದಿಲ್ಲ ಸರ್. ಗ್ರೋತ್ ಇರೋದಕ್ಕೆ ನಾವ್ ಇಷ್ಟು ನೀವ್ ಹೇಳಿದ್ ವರ್ಕ್ ಎಲ್ಲ ಮಾಡ್ತಾ ಇರೋದು, ನಿಮ್ ಹೇಳಿದ್ ಮಾತು ಕೇಳಿ. ಟ್ರಾವೆಲ್ ಎಕ್ಸ್ಪೆನ್ಸ್, ಫುಡ್ ಮತ್ತೆ ಪೇಮೆಂಟ್ ಕೊಡ್ತಾ ಇದೀವಿ. ಕೆಲವೊಂದ್ ಕಡೆ ಕೊಡಲ್ಲ, ಅವ್ರು ಓನ್ಲಿ ಪೇಮೆಂಟ್ ಮಾಡ್ಬಿಡ್ತಾರೆ, ಅದ್ರಲ್ಲೇ ಟ್ರಾವೆಲ್ ಮಾಡ್ಕೋಬೇಕು, ಅದ್ರಲ್ಲೇ ಫುಡ್ ಮಾಡ್ಕೋಬೇಕು. ಈವೆಂಟ್ ಅಂದ್ರೆ ಈಸಿ ಅನ್ಕೋಬಿಟ್ಟಿದ್ರೆ ಈಸಿ ಇಲ್ಲ ಮೇಡಮ್. ಕೇಳಿ, ಈಸಿನಾ ಮೇಡಮ್? ಈಸಿ ಇಲ್ಲ, ಬಟ್ ಪ್ರೀತಿಯಿಂದ ಮಾಡ್ಬೇಕು. ಕೌಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಎದ್ ನಿಂತ್ಕೊಂತ ಇದ್ದೀರಾ? ದುಡ್ಡಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಸರ್, ನಿಮ್ಗೂ ರೆಸ್ಪೆಕ್ಟ್ ಕೊಡ್ಬೇಕು. ಹೌದಾ? ನನಗ್ ಮಾತ್ರ ಅಲ್ಲ, ನೀವ್ ಯಾವ್ದೇ ವೆಂಡರ್ ಆಗ್ಲಿ, ಯಾವ್ದೇ ಇವೆಂಟ್ ಪ್ಲಾನರ್ ಆಗ್ಲಿ, ಯಾವ್ದೇ ಕ್ಲೈಂಟ್ ಆಗ್ಲಿ, ಈ ಒಂದು ಆಟಿಟ್ಯೂಡ್ ನ ಬೆಳೆಸ್ಕೊಳ್ಳಿ, ಇದು ತುಂಬಾ ಒಳ್ಳೇದು. ಫಸ್ಟ್ ಅರ್ನಿಂಗ್ ಎಷ್ಟು? 100. ಈಗ 6000. ಎಸ್. ಕೋರ್ಸ್ ಎಲ್ಲ ಹೇಳ್ಕೊಡ್ತೀವಿ ಸ್ನೇಹಿತರೆ. ಇದು